ನಾವು ನಿಮಗಾಗಿ ಸೂರ್ಯದೇವನ ವ್ರತವನ್ನು ತೆಗೆದುಕೊಂಡು ಬಂದಿದ್ದೇವೆ. ಒಂದು ನಗರದಲ್ಲಿ ಒಬ್ಬ ಶೇಠ್ ಮತ್ತು ಅವನ ಹೆಂಡತಿ ವಾಸವಾಗಿದ್ದರು. ಶೇಠುವಿಗೆ ಯಾವ ಸಂತಾನವೂ ಇರಲಿಲ್ಲ. ಆದ್ದರಿಂದ ಅವರು ತುಂಬಾ ದುಃಖಿತರಾಗಿದ್ದರು. ಒಂದು ದಿನ ಶೇಠು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದನು. ಆಗ ಒಬ್ಬ ರೈತ ತನ್ನ ತೋಟದಲ್ಲಿ ಧಾನ್ಯಗಳನ್ನು ಹಾಕುತ್ತಿರುವುದನ್ನು ನೋಡಿದನು. ಶೇಠುವನ್ನು ನೋಡುತ್ತಲೇ ಆ ರೈತ ಧಾನ್ಯಗಳನ್ನು ಹಾಕುವುದನ್ನು ಬಿಟ್ಟು ತನ್ನ ಮನೆಯ ಕಡೆಗೆ ಹೊರಟನು. ಹೋಗುವಾಗ ಇಂದು ತುಂಬ ಕೆಟ್ಟ ಅಪಶಕುನ ಎದುರಾಯಿತು. ಈ ದಿನ ಹೇಗೆ ಇರುತ್ತೋ ಗೊತ್ತಿಲ್ಲ ಎಂದು ಹೇಳುತ್ತಾ ಹೋಗುತ್ತಾನೆ. ಶೇಠುವಿಗೆ ಅವನ ಮಾತುಗಳು ಕೇಳಿಸಿದವು. ಅವನು ತುಂಬಾ ದುಃಖಿತನಾದನು. ಅಲ್ಲಿಂದ ತನ್ನ ಮನೆಗೆ ಮರಳಿ ಹೋದನು. ಮನೆಗೆ ಹೋಗಿ ತನ್ನ ಹೆಂಡತಿಗೆ ಆ ರೈತ ಆಡಿದ ಮಾತುಗಳನ್ನೆಲ್ಲ ಹೇಳುತ್ತಾನೆ. ಆಗ ಅವನ ಹೆಂಡತಿ, ನನಗೂ ಸಹ ಇಂದು ಇಂಥದ್ದೇ ಅನುಭವವಾಯಿತು. ನಮ್ಮ ಅಂಗಳದಲ್ಲಿ ಒಂದು ಪಕ್ಷಿ ಬಂದಿತ್ತು. ಅದು ಈ ಮನೆಯಲ್ಲಿ ಯಾವ ಸಂತಾನವೂ ಇಲ್ಲ, ದಾನ ಎಲ್ಲಿಂದ ಸಿಗುತ್ತದೆ ಎಂದು ಅಲ್ಲಿಂದ ಹಾರಿ ಹೋಯಿತು ಎಂದು ಹೇಳಿದಳು. ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿ ಶೇಠು ಇನ್ನೂ ಹೆಚ್ಚು ದುಃಖಿತನಾದನು. ಯಾರೋ ಒಬ್ಬರು ಅವರಿಗೆ ಸೂರ್ಯದೇವನ ವ್ರತವನ್ನು ಮಾಡಲು ಹೇಳಿದರು. ಆಗ ಶೇಠು ಮತ್ತೆ ಅವನ ಹೆಂಡತಿ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯದೇವನಿಗೆ ಪೂಜೆ ಮಾಡಿ ಅರ್ಘ್ಯ ಅರ್ಪಿಸುತ್ತಿದ್ದರು. ಹೀಗೆ ಮಾಡುತ್ತಾ ಕೆಲವು ವರ್ಷಗಳು ಕಳೆದವು. ಆಗ ಸೂರ್ಯದೇವನು ಪ್ರಸನ್ನನಾಗಿ ಶೇಠು ಮತ್ತು ಅವನ ಹೆಂಡತಿಗೆ ದರ್ಶನ ನೀಡಿದನು. ಹಾಗೂ ನಾನು ನಿಮ್ಮ ಭಕ್ತಿ ಪೂಜೆಯಿಂದ ಪ್ರಸನ್ನನಾಗಿದ್ದೇನೆ. ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಒಂದು ಸರ್ವಗುಣ ಸಂಪನ್ನವಾದ ಕನ್ಯೆಯ ಜನನವಾಗುತ್ತದೆ ಎಂದು ಹೇಳಿ ಸೂರ್ಯದೇವ ಅಧರ್ಥನಾದನು. ಕೆಲವು ತಿಂಗಳುಗಳ ಬಳಿಕ ಸೂರ್ಯದೇವನ ಆಶೀರ್ವಾದದಿಂದ ಶೇಠುವಿಗೆ ಒಂದು ಸುಂದರ ಕನ್ಯೆಯ ಜನನವಾಯಿತು. ಆ ಮಗು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಅದರ ಮುಖದ ಹತ್ತಿರ ಮುತ್ತು ವಜ್ರಗಳು ಬಿದ್ದಿರುತ್ತವೆ. ಶೇಠುವಿನ ಹೆಂಡತಿ ಅದನ್ನು ನೋಡಿ ತುಂಬಾ ಸಂತೋಷಗೊಂಡಳು. ಆದರೆ ಈ ವಿಷಯವನ್ನು ಅವಳು ಯಾರಲ್ಲೂ ಹೇಳಲಿಲ್ಲ. ಶೇಠುವಿನಿಂದ ಸಹ ಈ ಮಾತನ್ನು ಗೌಪ್ಯವಾಗಿಟ್ಟಳು. ಬರುತ್ತಾ ಆ ಹುಡುಗಿ ದೊಡ್ಡವಳಾದಳು. ಅವಳು ಸಹ ತನ್ನ ತಂದೆ ತಾಯಿಯಂತೆ ಸೂರ್ಯದೇವನ ಭಕ್ತೆಯಾಗಿದ್ದಳು. ಅವಳು ಪ್ರತಿದಿನ ಸೂರ್ಯದೇವನಿಗೆ ಪೂಜೆ ಅರ್ಚನೆ ಮಾಡುತ್ತಿದ್ದಳು. ಅವಳು ಮದುವೆ ವಯಸ್ಸಿಗೆ ಬಂದ ಮೇಲೆ ಶೇಠು ಅವಳಿಗಾಗಿ ವರವನ್ನು ಹುಡುಕಲು ಆರಂಭಿಸಿದನು. ಆಗ ಅವನ ಹೆಂಡತಿ, ಪ್ರತಿದಿನ ನಾನು ನನ್ನ ಮಗಳ ಮುಖವನ್ನು ನೋಡಿಯೇ ದಿನವನ್ನು ಪ್ರಾರಂಭಿಸುವ ನಿಯಮವನ್ನು ರೂಪಿಸಿಕೊಂಡಿದ್ದೇನೆ. ಆದ್ದರಿಂದ ಇವಳ ಮದುವೆಯನ್ನು ಮನೆಯ ಅಳಿಯನಾಗಿ ಇಲ್ಲೇ ಇರುವ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಎಂದಳು. ಶೇಠು ತನ್ನ ಹೆಂಡತಿ ಹೇಳಿದಂತೆಯೇ ಒಬ್ಬ ಬಡತನದಿಂದ ಬಂದಿದ್ದ ಹುಡುಗನನ್ನು ಹುಡುಕಿ ತನ್ನ ಮಗಳ ಜೊತೆ ಮದುವೆ ಮಾಡಿಸಿ ಅವನನ್ನು ಮನೆ ಅಳಿಯನನ್ನಾಗಿ ಇಟ್ಟುಕೊಂಡನು. ಶೇಠುವಿನ ಹೆಂಡತಿ ತನ್ನ ನಿಯಮದ ಬಗ್ಗೆ ಹೇಳಿದಳು. ನಾನು ಪ್ರತಿದಿನ ಬೆಳಗ್ಗೆ ನನ್ನ ಮಗಳನ್ನು ಎದ್ದೇಳಿಸಲು ಬರುತ್ತೇನೆ ಎಂದಳು. ಆಗ ಮಗಳು ಆಯ್ತು ಬನ್ನಿ ಎಂದಳು. ಪ್ರತಿದಿನ ಬೆಳಗ್ಗೆ ಅವಳ ತಾಯಿ ತಮ್ಮ ಕೊಠಡಿಗೆ ಬರುವುದು ಅಳಿಯನಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ಅವನು ಇದನ್ನೆಲ್ಲ ತನ್ನ ಹೆಂಡತಿಗೆ ಹೇಳಿದನು. ಆಗ ಅವಳು, ನನ್ನ ತಾಯಿ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ, ಆದ್ದರಿಂದ ಅವಳು ಬೆಳಗ್ಗೆ ನನ್ನ ಮುಖವನ್ನು ನೋಡಿಯೇ ತನ್ನ ದಿನಚರಿ ಆರಂಭಿಸುತ್ತಾಳೆ ಎಂದಳು. ಒಂದು ದಿನ ಯಾವುದೋ ಕಾರಣದಿಂದಾಗಿ ತಾಯಿ ತನ್ನ ಮಗಳನ್ನು ಎದ್ದೇಳಿಸಲು ಹೋಗಲಿಲ್ಲ. ಅಂದು ಅವರ ಅಳಿಯ ತನ್ನ ಹೆಂಡತಿಯ ಮುಖದ ಹತ್ತಿರ ಬಿದ್ದಿದ್ದ ಮುತ್ತು ವಜ್ರಗಳನ್ನು ನೋಡಿದನು. ಆಗ ಅವನಿಗೆ ಅವನ ಅತ್ತೆ ಏಕೆ ಪ್ರತಿದಿನ ಬೆಳಗ್ಗೆ ತಮ್ಮ ಮಗಳ ಮುಖವನ್ನು ನೋಡಲು ಬರುತ್ತಾರೆ ಎಂದು ಅರ್ಥವಾಯಿತು. ಆಗ ಅವನ ಅತ್ತೆ ತನ್ನ ಮಗಳ ಹತ್ತಿರ ಹೋದಾಗ ಅವಳು ಎದ್ದಿರುವುದನ್ನು ನೋಡುತ್ತಾಳೆ. ಅವರ ಅಳಿಯ ಪಕ್ಕದಲ್ಲೇ ಕುಳಿತಿದ್ದನು.
ತನ್ನ ಅಳಿಯನಿಗೆ ಈ ವಜ್ರ ಮುತ್ತುಗಳ ರಹಸ್ಯ ತಿಳಿದಿದೆ ಎಂದು ಅವಳಿಗೆ ಅರ್ಥವಾಗುತ್ತದೆ. ಒಂದು ರವಿವಾರದ ದಿನ ಅವಳ ಅಳಿಯ ಮನೆಯಿಂದ ಹೊರಗಡೆ ಹೋದಾಗ ಅವಳು ಇಬ್ಬರು ವ್ಯಕ್ತಿಗಳಿಗೆ ಹಣ ಕೊಟ್ಟು ಅತ್ತ ಸೂರ್ಯದೇವನು ಇವಳು ಹಣದ ಅತಿಯಾಸೆಯಿಂದಾಗಿ ನನ್ನ ಆಶೀರ್ವಾದದಿಂದ ಹುಟ್ಟಿದ ಕನ್ಯೆಯ ಪತಿಯನ್ನು ಕೊಂದಳು, ನಾನು ಅವಳ ರಕ್ಷಣೆ ಮಾಡಬೇಕು ಎಂದು ಸೂರ್ಯದೇವ ಬ್ರಾಹ್ಮಣನಾಗಿ ಬದಲಾಗಿ ಶೇಟುವಿನ ಮನೆಗೆ ಭಿಕ್ಷೆ ಬೇಡಲು ಬಂದನು. ಅಮೃತ ಬಿಂದುಗಳನ್ನು ಚುಂಬಿಸಿದನು. ಆಗ ಅವಳ ಪತಿ ಜೀವಂತವಾದನು. ಅತ್ತ ಶೇಟುವಿನ ಮಗಳು ರವಿವಾರದ ವ್ರತ ಮಾಡುತ್ತಿದ್ದಳು. ಅವಳು ವ್ರತದ ಕಥೆಯನ್ನು ಕೇಳಿ ತನ್ನ ಪತಿಯನ್ನು ಕಾಯುತ್ತಿದ್ದಳು. ಅವನು ಸ್ವಲ್ಪ ತಡವಾಗಿ ಬಂದನು. ಆಗ ಇಂದು ನನ್ನ ವ್ರತವಿದೆ ಅಂತ ನಿಮಗೆ ತಿಳಿದಿಲ್ಲವೇ? ಸೂರ್ಯನು ಅಸ್ತವಾದ ನಂತರ ನಾನು ಭೋಜನಾದಿಗಳನ್ನು ಸ್ವೀಕರಿಸುವುದಿಲ್ಲ. ಆದರೂ ನೀವೇಕೆ ಇಷ್ಟು ತಡವಾಗಿ ಬಂದಿರಿ ಎಂದು ಕೇಳುತ್ತಾಳೆ. ಆಗ ಅವನು ತನ್ನ ಹೆಂಡತಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದನು ಹಾಗೂ ತನ್ನ ತಾಯಿಯ ಮನೆ ಬಿಟ್ಟು ಬರಲು ಕೇಳಿಕೊಂಡನು. ಆಗ ಅವಳು ಅವನ ಮಾತಿಗೆ ಒಪ್ಪಿ ಸಿದ್ಧಳಾದಳು. ಅವಳ ತಾಯಿ ಅವರನ್ನು ತಡೆಯಲು ಯತ್ನಿಸಿದಳು. ಆದರೆ ಅವಳ ಒಂದು ಮಾತನ್ನು ಸಹ ಮಗಳು ಕೇಳಲಿಲ್ಲ. ಆಗ ಅವಳು, ಅಮ್ಮ, ಇನ್ನು ಮುಂದೆ ನಾನು ಇಲ್ಲಿಗೆ ಬರುವುದಿಲ್ಲ, ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಅವಳ ಗಂಡನ ಮನೆಗೆ ಹೊರಟು ಹೋದಳು. ನೋಡುತ್ತಲೇ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿತು. ಸೂರ್ಯದೇವನು ಹೀಗೆ ಆ ಕನ್ಯೆಯ ಮೇಲೆ ಕೃಪೆ ತೋರಿದನೋ ಹಾಗೆಯೇ ಈ ಕಥೆಯನ್ನು ನೋಡುವ ಕೇಳುವವರೆಲ್ಲರ ಮೇಲೆ ತನ್ನ ಕೃಪೆ ತೋರಲಿ. ಬೋಲೋ ಶ್ರೀ ಸೂರ್ಯದೇವ ಮಹಾರಾಜ್ ಕಿ ಜೈ. ಹಾಗಾದರೆ ಸ್ನೇಹಿತರೆ, ಇಂದಿನ ಕತೆ ನಿಮಗೆಲ್ಲ ಹೇಗನ್ನಿಸಿತು? ಕಮೆಂಟ್ ಮಾಡಿ ಹೇಳಿ. ಹಾಗೂ ನಮ್ಮ ಚಾನೆಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಪರ್ಕದಲ್ಲಿರಲು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ. ಧನ್ಯವಾದಗಳು.